ಹೊಸ ಲೋಕಕ್ಕೆ ಸ್ವಾಗತ, ಬನ್ನಿ ಸೇರಿ ನಮ್ಮ ಜೊತೆ, ಕೇಳಿ ಕಥೆಗಳ ಸಂತೆ, ಮರೆತು ಬಿಡಿ ಎಲ್ಲ ಚಿಂತೆ. ಸ್ನೇಹದ ಮಾತು, ಪ್ರೀತಿಯ ಹಾಡು, ಮನಸ್ಸು ಹಗುರ, ನಗು ತುಂಬಿ ಮೂಡು, ಇದೇ ನಿಮ್ಮ ನೆಚ್ಚಿನ ಬಲು ಸ್ಮೈಲ್ಸ್. ಬಲು ಸ್ಮೈಲ್ಸ್, ಬಲು ಸ್ಮೈಲ್ಸ್. ಸರ್ ನಮಸ್ಕಾರ. ನಮಸ್ತೆ. ಅಂದ್ರೆ ಅಷ್ಟು ಚೆನ್ನಾಗಿ ಹಾಸುವಕ್ಕಾಗಿ ಹೊಂದಿಕೊಳ್ಳುವಂತ ಶಕ್ತಿಯನ್ನ ಜಾನಪದ ಪಡ್ತಾರೆ. ಹೌದು. ಸೊ ಇದು ಜಾನಪದದ ವಿಶಿಷ್ಟತೆ. ಇನ್ನು ಕಥನ ಗೀತೆಗಳಿಗೆ ಹೋದ್ರೆ ಅದು ಆ ಲೋಕ ಬೇರೆ. ಹೌದು. ಈಗ ಮಂಟಸ್ವಾಮಿ ಇರ್ಬೋದು, ಮಲೈ ಮಾದೇಶ್ವರ ಇರ್ಬೋದು, ಅವು ಮಹಾಕಾವ್ಯಗಳು. ಆ ಮಹಾಕಾವ್ಯಗಳು ಬರುವಂತ ಬಿಡಿ ಗೀತೆಗಳನ್ನ ಕೇಳಿದ್ರೆ ನಿಮ್ಗೆ ಹೌದು ಎಂತ ಲೋಕ ಸೃಷ್ಟಿ ಮಾಡ್ಕೊಡತ್ತೆ ಅಂತ ಅಂದ್ರೆ, ಮಲೈ ಮಾದೇಶ್ವರನ ಕುರಿತ ಗೀತೆಗಳಂತೂ ಅದ್ಭುತ ಅನ್ಸುತ್ತೆ ನಿಮ್ಗೆ. ಅದರಲ್ಲಿ ಒಂದೆರಡು ಗೀತೆಗಳ ತುಣುಕುಗಳನ್ನ ಹೇಳೋದು. ಅವರು ಮಹಾಕಾವ್ಯವನ್ನ ಶುರು ಮಾಡುವಾಗ್ಲೇನೆ ಒಂದ್ ಸಾಕಿ ಅಂತ ಹಾಡ್ತಾರೆ. ನಾವು ಶ್ಲೋಕ ಅಂತ ಏನ್ ಹೇಳ್ತೀವಿ, ಅವ್ರು ಸಾಕಿ ಅಂತ ಕರೀತಾರೆ. ಸಾಕಿ ಯಾವ ರೀತಿ ಇರುತ್ತೆ ಅಂದ್ರೆ ಗಣಸ್ತುತಿ. ಅದು ಶ್ರೀ ಹಸುಳೆ ನಾನು ಬಾಲಗೌರಿಯ ಇದ್ದಿ ಗುರುವಿಗೆ ಶರಣೋ, ಬುದ್ಧಿ ಗುರುವಿಗೆ ಶರಣೋ, ನನ್ನ ಲಿಂಗ ಧಾರಣೆ ಮಾಡಿದ ಗುರುವಿಗೆ ವಂದನೆಯು ದೇವಾ ದೇವಾ. ಶಂಕರ ಶರಣು ಶರಣಪ್ಪ ಗುರುವೇ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ವಿನಾಯಕ. ಶರಣು ಶರಣಪ್ಪ ಗುರುವೇ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ವಿನಾಯಕ. ಶರಣು ಶರಣಪ್ಪ ಗುರುವೇ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ವಿನಾಯಕ, ನಮ್ಮ ಕರುಣದಿಂದಲೇ ಕಾಯೋ ವಿನಾಯಕ, ನಮ್ಮ ಕರುಣದಿಂದಲೇ ಕಾಯೋ ವಿನಾಯಕ. ಇದು ಸುಮಾರು 15 ನಿಮಿಷ ಬರೀ ಗಣಸ್ತುತಿಯನ್ನ ಮಾಡ್ತಾರೆ. 10 ನಿಮಿಷ ಶಾರದಾ ಸ್ತುತಿ ಮಾಡ್ತಾರೆ. ಬಾರಮ್ಮ ಶಾರದೆ ಅಂತ ಹೇಳಿ ಅದನ್ನ ಶುರು ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಗಣಸ್ತುತಿಯ ಕೊನೆಯ ಭಾಗದಲ್ಲಿ ಮುಗಿದ ಮೇಲೆ ಮತ್ತೆ ಒಂದ್ ಸಾಕಿ ಆಡ್ತಾನೆ. ಹೆತ್ತ ಬಾರದ ಹೊಟ್ಟೆ ಸುತ್ತ ಸರಪನ ಕಟ್ಟು, ಗಣನಾಯಕ ನಿನಗೆ ವಂದನೆಯೋ ದೇವಾ ದೇವಾ. ಶಂಕರ ಇಲ್ಲಿ ತಂದು ನಿಲ್ಗಡೆ ಮಾಡ್ತಾರೆ. ಸೊ ಅದನ್ನ ಅವರ ಹತ್ರನೇ ಕೇಳಬೇಕು. ಯಾಕೆ ಅಂತಂದ್ರೆ ಅವರ ಹೇಳಿದ್ದನ್ನ ನಾನು ಕಲ್ತ್ಕೊಂಡು ಹಾಡ್ತಾ ಇರೋವಂಥದ್ದು. ಇವತ್ತು ದೊಡ್ಡ ದುರಂತ ಏನು ಅಂತ ಅಂದ್ರೆ, ಅವ್ರ ಹತ್ರ ಕಲ್ತ್ಕೊಂಡು ಬಂದವರು ನಾನೇ ಹಾಡ್ತೀನಿ ಅಂತ ಹೇಳಿ ಹೇಳ್ಕೊಂಡು ನಾನು ದೇಶ ವಿದೇಶಗಳಿಗೆ ಹೋಗಿ ಬಂದೆ. ನಿಜವಾಗಿ ಅದೆಲ್ಲ ಅವ್ರು ಕೊಟ್ಟ ಭಿಕ್ಷೆ. ಅದನ್ನ ಎಷ್ಟರ ಮಟ್ಟಿಗೆ ಇಂಟರ್ಪ್ರಿಟ್ ಮಾಡ್ತಾರೆ ಅಂತ ಅಂದ್ರೆ ಹೋಗ್ಲಿ ಬಿಡಿ, ಅದ್ರ ಬಗ್ಗೆ ಮಾತಾಡೋದೇ ನನಗೆ ಅಸಹ್ಯ ಅನ್ಸುತ್ತೆ. ಬೇಸರ ಆಗತ್ತೆ, ತುಂಬಾ ಬೇಸರ ಆಗತ್ತೆ. ಸರ್ 3 ಗೀತೆ ಬಿಟ್ರೆ 4ನೇ ಗೀತೆ ಬರೋದಿಲ್ಲ, ನಾನು ಅಂತಾರಾಷ್ಟ್ರೀಯ ಕಲಾವಿದ ಅಂತ ಹೇಳ್ತಾರೆ. ದುರಂತ ಇದು. ಅದು ಎಲ್ಲ ಅವರು ಕೊಟ್ಟಿರೋ ಭಿಕ್ಷೆ. ಅವ್ರ ಎಂಜಲ್ನ ನೆಕ್ಕೊಂಡೋಗಿ ಇವ್ರು ಹಾಡ್ತಾರೆ. ಅದನ್ನ ನಾವು ನಮ್ದೇ ಹಾಡು ಅನ್ನೋ ರೀತಿಯೊಳಗೆ ಫೋಕಸ್ ಮಾಡ್ಕೊಂಡು ಜಾನಪದ ಇಷ್ಟೇ ಅಂತ ಹೇಳಿ ತೀರ್ಮಾನ ಮಾಡ್ಕೊಳ್ತಾರೆ. ಮಲೆ ಮಹದೇಶ್ವರ ಭಟ್ ಇದು ಹೇಳ್ಬೇಕಾದ್ರೆ ಒಂದ್ ಸಣ್ಣ ಇದು ಅಂತ ಹೇಳಿದ್ರೆ, ಸಾಮಾನ್ಯ ಮಳವಳ್ಳಿಯಿಂದ ಪ್ರೈವೇಟ್ ಬಸ್ಗಳು ಓಡ್ತಿದ್ವು. ಮಳವಳ್ಳಿ, ಮದ್ದೂರು, ಚನ್ನಪಟ್ಟಣ ಇದಕ್ಕೆ. ಅಲ್ಲಿ ಕೆಲವರು ಭಿಕ್ಷೆ ಬಿಡೋದಕ್ಕೆ ಬಸ್ ಒಳಗಡೆ ಹತ್ಬಿಡೋರು. ಹೌದು, ಇದು ಕಂಸಾಳೆ ಪಡ್ಕೊಂಡು ದಬ್ಡಿ ಹೊಡ್ಕೊಂಡು. ಹೌದು, ಅದಕ್ಕಿಂತ ಯಾವ್ದು ಹೇಳ್ತಿದ್ರು, ಮಲೆ ಮಲೆ ಮಾತಾಡಿ ಹುಲಿ ಕರಡಿ ಜೂಜಾಡಿ. ಅದು
ಅದ್ ಕೇಳ್ತಾ ಹೋದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ, ಏನಿದು ಈ ತರ ಎಲ್ಲ ಇಷ್ಟ ಆಕ್ಚುಲಿ ಚಿಕ್ಕ ವಯಸ್ಸಿಂದ ಅದನ್ನ. ಹುಲಿ ವಿಚಾರದಲ್ಲಿ ಮಲೈ ಮಹದೇಶ್ವರನ ಕುರಿತು ಒಂದು ಹಾಡಿದೆ, ಅದು ಎಷ್ಟು ಚಂದ ಇದೆ ಅಂತ ಅಂದ್ರೆ ಅದರ ಲಿರಿಕ್ ನೋಡಿ ಹೇಗಿದೆ ಅಂತ. ತಾಳು ಬೆಟ್ಟದ ಮ್ಯಾಲೆ ತಾರಾಡುವವನ್ಯಾರೋ, ತಾಳು ಬೆಟ್ಟದ ಮ್ಯಾಲೆ ತಾರಾಡುವವನ್ಯಾರೋ, ಹುಚ್ಚು ಮದೇವ ಹುಲಿಯೇರಿ ಗಿರಿಗೋಗಿ ವನ ಸೇರಿದ, ಗಿರಿಗೋಗಿ ವನ ಸೇರಿದ, ಮಾದೇವ ಹುಲಿಡಿದು ಮುದ್ದಾಡಿದ, ಮಾದೇವ ಹುಲಿಡಿದು ಮುದ್ದಾಡಿದ. ಹಾಲು ಹಳ್ಳವ ಮಾಡಿ ಬೆಣ್ಣೆ ಬೆಟ್ಟವ ಮಾಡಿ, ಹಾಲು ಹಳ್ಳವ ಮಾಡಿ ಬೆಣ್ಣೆ ಬೆಟ್ಟವ ಮಾಡಿ, ನಡು ರಾಜ್ಯದಲ್ಲಿ ನೆಲೆಯಾಗಿ ಗಿರಿಗೋಗಿ ವನ ಸೇರಿದ, ಗಿರಿಗೋಗಿ ವನ ಸೇರಿದ, ಮಾದೇವ ಹುಲಿಡಿದು ಮುದ್ದಾಡಿದ, ಮಾದೇವ ಹುಲಿಡಿದು ಮುದ್ದಾಡಿದ, ಮಾದೇವ ಹುಲಿಡಿದು ಮುದ್ದಾಡಿದ. ಸೊ ಇವನ್ನ ಹೆಂಗೆ ಕಟ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ ಇಡೀ ಮಾದಪ್ಪನ ಲೀಲೆಗಳನ್ನ ಬರೀ ಬಿಡಿ ಗೀತೆಗಳಲ್ಲೇ ಹೇಳ್ಕೊಂಡು ಹೋಗ್ತಾರೆ. ಹೌದು, ಜೊತೆಗೆ ಎಲ್ಲಾ ಮಲೆಗಳ ಹೆಸರುಗಳನ್ನ ಹೇಳ್ಕೊಂಡು ಬರ್ತಾರೆ. 77 ಮಲೆಗಳದ್ದು ಹೆಸರನ್ನ ಹೇಳೋದು ಅಂದ್ರೆ ಬೆಟ್ಟದ್ದು. ಮಲೆ ಮಹದೇಶ್ವರನ ಇಡೀ ಕಾವ್ಯವನ್ನ 7 ಸ್ಟ್ಯಾಂಜಗಳಲ್ಲಿ ಹೇಳ್ತಾರೆ. 7 ಸ್ಟ್ಯಾಂಜಗಳಲ್ಲಿ ಹೇಳ್ತಾರೆ. ಅಲ್ಲಿ ಶ್ರವಣನ ಕೊಂದಿದ್ದು, ಸಂಕಮನ ಸಾಲು, ಆಮೇಲೆ ಯಾರು ಇವಳು ಒಬ್ಳು ಹೆಣ್ಮಗಳು ಬರ್ತಾಳಲ್ಲ, ಅವಳ ಅಹಂಕಾರವನ್ನ ಮುರಿದಾಕ್ತಾನೆ. ಆ ತರದ 7 ಸಾಲುಗಳನ್ನ ಅದ್ ಹೆಂಗಿರುತ್ತೆ ಅಂತ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಒಂದೊಂದೇ ಸ್ಟ್ಯಾಂಜದಲ್ಲಿ ಒಂದೊಂದು ಸಾಲನ್ನ ಹೇಳ್ಕೊಂಡು ಹೋಗ್ತಾರೆ. ಮೈಸೂರು ರಾಜನಗೊಲ್ದಿದ್ದು, ಹೌದು ಆಯ್ತಾ, ಅದನ್ನ ಒಂದೇ ಸಾಲಲ್ಲಿ ಹೇಳ್ತಾರೆ. ಒಂದು ಸ್ಟ್ಯಾಂಜದಲ್ಲಿ ಗೊತ್ತಾಯ್ತಾ. ಈ ಉದಾಹರಣೆ, ಸಾಧಿಸಿ ಶ್ರವಣನ ಕೊಂದು ಓದಿ ಬ್ರಹ್ಮನ ಪಡೆದು, ಸಾಧಿಸಿ ಶ್ರವಣನ ಕೊಂದು ಓದಿ ಬ್ರಹ್ಮನ ಪಡೆದು, ಮೆತ್ತಗೆ ನಿಂದು ಕುತ್ತಗೆ ಅಂದ್ರು ಮೂಡಲ ಮಲೆಯ ಮಾದೇವ, ಮಂಗಳಾರತಿ ಎತ್ತಿರೋ ಮಾದೇವನಿಗೆ ಹೂವ ಚೆಲ್ಲಾಡ ಬನ್ನಿರೋ, ಮಂಗಳಾರತಿ ಎತ್ತಿ ಮಾದಪ್ಪ ನೀನೇ ಗತಿ, ಮಂಗಳಾರತಿ ಎತ್ತಿ ಮಾದಪ್ಪ ನೀನೇ ಗತಿ, ನಂಬಿರುವಂತ ಭಕ್ತನ ಮನೆಯ ತುಂಬಿ ತುಳುಕಾಡ ಗುರುವೆ, ಮಂಗಳಾರತಿ ಎತ್ತಿರೋ ಮಾದೇವನಿಗೆ ಹೂವ ಚೆಲ್ಲಾಡ ಬನ್ನಿರೋ. ಇದು ಒಂದು ಅಂದ್ರೆ ದೇವನಟ್ಟಿ ಕಾಳಿ ಬಗ್ಗೆ ಒಂದು, ಶರಣೆ ಸಂಕಮನ್ ಬಗ್ಗೆ ಒಂದು, ಆಯ್ತಾ. ಆಮೇಲೆ ಕುಂದೂರು ಬೆಟ್ಟದ್ದು ಇವ್ರು ಹೇಳ್ತಾರೆ. ನಿಮಗೆ ಎಷ್ಟು ಚೆನ್ನಾಗಿ ಆ ಕಥೆ ಒಳಗೆ ತರ್ತಾರೆ ಅಂತ ಅಂದ್ರೆ, ಅವ್ರು ಯಾರು ವಿದ್ಯಾವಂತರಲ್ಲ, ಅಕ್ಷರ ಜ್ಞಾನ ಗೊತ್ತಿಲ್ಲ, ಕೇವಲ ತಮ್ಮ ತಲೆಮಾರಿನಲ್ಲಿ ಹೇಳಿರುವಂತ ನೆನಪುಗಳನ್ನ ಇಟ್ಕೊಂಡು ಆ ನೆನಪುಗಳ ಮುಖಾಂತರನೇ ಬಿಚ್ಕೊಳ್ತಾ ಹೋಗುತ್ತೆ. ಯಾರು ಅಕ್ಷರ ಬರ್ಕೊಂಡಿಲ್ಲ, ಅವ್ರ ಹತ್ರ ಪುಸ್ತಕ ಇಲ್ಲ, ಓದ್ಕೊಂಡು ಮುಂದೆ ಹೇಳಲ್ಲ, ಮುಂದೆ ಪುಸ್ತಕ ಇಟ್ಕೊಂಡು ನೋಡಲ್ಲ. ನೀವು ಗಮನಿಸಿರಬಹುದು, ಇವತ್ತು ಜನಪದ ಹಾಡುಗಾರರು ಅಂತ ಹೇಳೋರು ಕೈಯಲ್ಲಿ ಮೊಬೈಲ್ ಹಿಡ್ದಿರ್ತಾರೆ, ಇಲ್ಲ ಟೆಕ್ಸ್ಟ್ ಅನ್ನ ಇಟ್ಕೊಂಡು ಹೇಳ್ತಾರೆ. ವಾಸ್ತವವಾಗಿ ನಿಮ್ಗೆ ಟೆಕ್ಸ್ಟ್ ಇಟ್ಕೊಂಡ್ರಿ ಅಂತ ಅಂದ್ರೆ ಜನಪದ ಗೀತೆಗಳು ಅಷ್ಟೊಂದು ಫ್ಲೋ ಆಗೋದಿಲ್ಲ, ಫ್ಲೋ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಆ ಧಾಟಿ ಎಲ್ಲೋ ಹೊಡ್ತಾ ಬಿಡುತ್ತೆ, ಮುಖದಲ್ಲಿ ಭಾವನೆಗಳು ಭಾವನೆಗಳು ಬರಲ್ಲ. ಸೊ ಹಾಗಾಗಿ ಏನಿವತ್ತು ಜಾನಪದ ಅಂತ ಬೇಕು, ನನಗೆ ಆಧುನಿಕತೆ ಬಗ್ಗೆ ನನಗೆ ವಿರೋಧ ಇಲ್ಲ, ಪ್ರಗತಿ ಬಗ್ಗೆ ನನ್ನ ವಿರೋಧ ಇಲ್ಲ. ಆದ್ರೆ ನೀವ್ ಯಾಕೆ ಮುಖ್ಯ ಧಾರೆಗೆ ಮೂಲದ ಗಾಯಕರನ್ನ ತಗೊಂಡು ಬರ್ಬಾರ್ದು? ಆ ಪ್ರಯೋಗಗಳನ್ನ ಯಾಕೆ ಮಾಡಬಾರ್ದು? ನಿಲ್ಸಿ ನೋಡೋಣ. ಈಗ ಮಳವಳ್ಳಿ ಮಹದೇವ ಸ್ವಾಮಿ ಗೆಲ್ತಾರೆ ಅಂತ ಅಂದ್ರೆ ಇಲ್ಲೆಲ್ಲೋ ಅಣಕಡ್ಬರ್ನ ಕಾರಯ್ಯ ಗೆಲ್ಲಲ್ಲ. ಬಂದು ನಿಲ್ಸಿ, ನೀವು ಮಾಡಿದ್ದೀರಾ. ಮೈಸೂರಿನ ಗುರುರಾಜು ಇವತ್ತು ಕ್ಯಾಸೆಟ್ ಇದೆಲ್ಲ ಬರ್ತಾ ಇದೆ, ಮೀಡಿಯಾದಲ್ಲಿ ಬರ್ತಾ ಇದೆ. ಇಲ್ಲ ಕೋನ್ಮನಹಳ್ಳಿ ಅಂತಿದೆ, ಕೋನ್ಮನಹಳ್ಳಿ ಲಕ್ಷ್ಮಣ ಸ್ವಾಮಿ ಅಂತ ಹೇಳಿ ಒಬ್ಬ ಕಲಾವಿದ ಅದ್ಭುತವಾಗಿ ಆಡ್ತಾನೆ. ಇವರೆಲ್ಲರೂ ಮೂಲದ ಕಲಾವಿದರು, ಕಥನ ಕಾವ್ಯಗಳನ್ನ ಕಲ್ತಿರೋ ಅಂತವ್ರು. ಅವ್ರೇನ್ ಮಾಡಿದ್ರು ಅಂತ ಅಂದ್ರೆ ಆಧುನಿಕ ಸಂಪರ್ಕ ಸಿಕ್ತು, ಸ್ವಲ್ಪ ಗೆಟನ್ ಆದ್ರು. ಸೊ ಅಂತ ಸಾವಿರಾರು ಕಲಾವಿದರು ನಮ್ಮ ನಡುವೆ ಇದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅಜ್ಞಾತ ಕಲಾವಿದರು ಉಳ್ಕೊಂಡಿದ್ದಾರೆ, ಇವತ್ತು ಇದ್ದಾರೆ. ಮಡಿವಾಳ ಅಂತ ಒಂದು ಹಳ್ಳಿ ಬರುತ್ತೆ, ಕನಕಪುರ ತಾಲೂಕಲ್ಲಿ. ಸಂಗಮದಿಂದ ಒಳಗೆ ಹೋದ್ರೆ
ಮಡಿವಾಳ ಅಂತ 40 ಮನೆಗಳಿರುವಂತ ಒಂದು ಪುಟ್ಟ ಹಳ್ಳಿ. ಹ್ಮ್ ಆ ಮಡಿವಾಳ ಹಳ್ಳಿ ಒಳಗೆ ಹ್ಮ್ ಒಂದು ವಿಶೇಷವಾದ ಗೀತೆ ಸಿಕ್ತು ನನಗೆ. ಹ್ಮ್ ಅದೇನಂತ ಅಂದ್ರೆ ಜೇನು ಹುಳುಗಳನ್ನ ಕರೆಯೋ ಗೀತೆ ಅದು. ಹಾ ಜೇನು ಹುಳುಗಳನ್ನ ಕರೀತಾರ ಅವರು. ಓಕೆ. ಅದೇನಾಗಿದೆ, ನಾವು ಇವತ್ತು ಪರಿಸರದ ಬಗ್ಗೆ ಮಾತಾಡ್ತೀವಿ, ಆಧುನಿಕ ಸಂದರ್ಭದಲ್ಲಿದ್ದೀವಿ, ಆದ್ರೆ ಸಾವಿರಾರು ವರ್ಷಗಳ ಹಿಂದೆನೆ ಹ್ಮ್ ಈ ಪರಿಸರದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ನಮ್ಮ ಜನರಿಗೆ ಗೊತ್ತಿತ್ತು. ಹ್ಮ್ ಆ ಕಾರಣಕ್ಕೆ ಅಲ್ಲೆಲ್ಲೋ ಬೇರೆ ದೇಶಕ್ಕೆ ಹೋಗಿರೋ ಜೇನು ಹುಳುಗಳನ್ನ ನಮ್ಮ ದೇಶಕ್ಕೆ ಬಾ ಅಂತ ಕರೆಯೋ ಗೀತೆ ಇದೆ. ಬಹುಶಃ ದಾಟಿ ಇವತ್ತವರೆಗೆ ಎಲ್ಲೂ ಬಳಕೆ ಆಗಿಲ್ಲ. ಅಷ್ಟು ಚಂದ ಇದೆ. ನಾನು ಅದರ 2-3 ಅಂದ್ರೆ 63 ಹೂಗಳ ಹೆಸರು ಹೇಳ್ತಾರೆ. 63 ಹೂಗಳ ಹೆಸರನ್ನು ನಾನು ಸಂಗ್ರಹ ಮಾಡಿದ್ದೀನಿ. ನನ್ನ PhD ಥೀಸಿಸ್ ಅಲ್ಲಿ ಅದು ಪಬ್ಲಿಷ್ ಆಗಿದೆ. ಬಹಳ ಅಪರೂಪದ ವಿಷಯ ಇಲ್ಲ, ಅಲ್ವಾ? ತುಂಬಾ ಅಪರೂಪದ. ಯಾಕಂದ್ರೆ ಜೇನುಗಳನ್ನ ಕರೆಯುವಂತ ಒಂದು ಪದ್ಧತಿ ಇದೆ ಅನ್ನೋದು ಎಷ್ಟು ಚಂದ ಇದೆ ಅಂತಂದ್ರೆ, ನಾನು ಅದರ 2-3 ಸೊಲ್ಲನ್ನು ಹೇಳ್ತೀನಿ ನಾನು. ಅದು ಹೇಳುವಾಗ ನನಗೆ ಅರ್ಥ ಆಗ್ಲಿಲ್ಲ, ಇವ್ರೇನು ಹೇಳ್ತಾವ್ರಲ್ಲ ಅಂತ ಹೇಳಿ. ಆಮೇಲೆ ಅವ್ರನ್ನೇ ವಿಚಾರ ಮಾಡಿದಾಗ ಅದರ ಮೂಲ ಗೊತ್ತಾಯ್ತು ನನಗೆ. ಮೊದ್ಲು ನಾನು ಹಾಡ್ಬಿಡ್ತೇನೆ, ಅದು ಹೇಗಿರುತ್ತೆ ನೋಡಿ, ಸುಮ್ಮನೆ ಶಾಂಪಲ್. ಬಗೆಯೋಲು ಕೋಗಿ ಬಗೆಯೋಲು ಕೋಗಿ ಬಗಟಾ ಎಣ್ಣೆ ಜೇನೆ, ಬಗೆಯೋಲು ಕೋಗಿ ಬಗೆಯೋಲು ಕೋಗಿ ಬಗಟಾ ಎಣ್ಣೆ ಜೇನೆ, ಹಳ್ಳಳ್ಳ ತಿಬ್ಬ ಸೋಲಟ್ಟಿ ಬರುವಾಗ ಬಾರಮ್ಮ ನಮ್ಮ ನಾಡಿನ ಜೇನೆ, ಹೋಗುವ ನಮ್ಮ ದೇಶಕ್ಕೆ, ನಮ್ಮ ನಾಡಿನ ಜೇನೆ, ಹೋಗುವ ನಮ್ಮ ದೇಶಕ್ಕೆ. ಕರೆಯಾಲು ಪಾಜೆ ಕರೆಯಾಲು ಪಾಜೆ ಕರಟಾಯ ಕೆಣ್ಣೆ ಜೇನೆ, ಕರೆಯಾಲು ಪಾಜೆ ಕರೆಯಾಲು ಪಾಜೆ ಕರಟಾಯ ಕೆಣ್ಣೆ ಜೇನೆ, ಕರೆ ಹುನ್ನಲೆ ಕಾಲಾಡಿ ಬರುವಾಗ ಬಾರಮ್ಮ ನಮ್ಮ ನಾಡಿನ ಜೇನೆ, ಹೋಗುವ ನಮ್ಮ ದೇಶಕ್ಕೆ, ನಮ್ಮ ನಾಡಿನ ಜೇನೆ, ಹೋಗುವ ನಮ್ಮ ದೇಶಕ್ಕೆ. ಇಲ್ಲಿ ರಾಗಿ, ಸುಂಟ್ರಿ, ಉರುಳಿ, ಜೋಳ, ಅವರೆ, ನವಣೆ ಎಲ್ಲ ಹೂಗಳ ಮೇಲೆ ತಾನು ರಸವನ್ನ ಹೇರ್ಕೊಂಡು, ಜೇನನ್ನ ಹೇರ್ಕೊಂಡು, ಮಧುವನ್ನ ಹೇರ್ಕೊಂಡು ನಮ್ಮೂರಿಗೆ ಬಂದು ಸಂಗ್ರಹ ಮಾಡಿಕೊಡು ಅಂತ ಬೇಡ್ಕೋತಾರೆ. ಈ ಬೇಡಿಕೆಯ ಗೀತೆ ಇದು. ಸುಮಾರು 63 ಹೂಗಳ ಹೆಸರು, ಇನ್ನಷ್ಟು ಹೇಳ್ಬೋದು ನಂಗೆ ಗೊತ್ತಿಲ್ಲ. 63 ಹೂಗಳ ಹೆಸರನ್ನ ಇಷ್ಟು ಗೀತೆಗಳ ಸಂಗ್ರಹ ನನ್ನ ಹತ್ರ ಇದೆ. ಆ ಹೂವಿನ ಮೇಲೆ ಆಡ್ಕೊಂಡು ಬರುವಂತ ಜೇನೆ, ಬಾತಾಯಿ ನಮ್ಮೂರಿಗೆ ಬಾ, ನಮಗೆ ಅದೇ ಆಹಾರ, ಅದು ಬಿಟ್ಟರೆ ನಮ್ಗೆ ಬೇರೆ ಗತಿ ಇಲ್ಲ ಅನ್ನುವ ಒಂದು ಬೇಡಿಕೆ, ಒಂದು ದೀನತೆ, ಇದೆಲ್ಲೂ ಅದರಲ್ಲಿ ಕಾಣ್ತಾ ಹೋಗುತ್ತೆ. ಸೊ ಈ ಥರದ ವಿಶಿಷ್ಟವಾದಂಥ ವಿಚಾರಧಾರೆಗಳು ನನಗೆ ಜಾನಪದ ಕ್ಷೇತ್ರಕ್ಕೆ ಬಂದಾಗ ಮತ್ತು ಈರುಳಿಗರ ಒಡನಾಟದಲ್ಲಿ ನನಗೆ ಅರ್ಥ ಆಗ್ತಾ ಹೋಯಿತು. ಅವರ ಆಚರಣೆಗಳು, ನಂಬಿಕೆಗಳು, ಒಂದಷ್ಟು ಮಂತ್ರಗಳನ್ನ ಹೇಳ್ತಾರೆ. ಆ ಮಂತ್ರಗಳನ್ನ ನಾನು ಆಮೇಲೆ ಹೇಳ್ತೀನಿ ಟೆಕ್ಸ್ಟ್, ಯಾಕೆಂದರೆ ಅದು ನನಗೆ ಪೂರ್ತಿ ಕಲ್ತಿಲ್ಲ ನಾನು ಅದನ್ನ ಇಟ್ಕೊಂಡು ನಾನೊಂದು ಸೋರೆಗೋಡೆ ಅಂತ ಹೇಳಿ ನಾಟಕವನ್ನ ಬರೆದೆ. ಯಶಸ್ವಿಯಾದಂತ ಒಂದು ನಾಟಕ, ತುಂಬಾ ಯಶಸ್ವಿ ನಾಟಕ. ಅದು ಭೂತಾನಲ್ಲಿ ಪ್ರದರ್ಶನ ಆಯ್ತು, ದುಬೈಯಲ್ಲಿ ಪ್ರದರ್ಶನ ಆಯ್ತು, ಶ್ರೀಲಂಕಾದಲ್ಲಿ ಪ್ರದರ್ಶನ ಆಯ್ತು. ಸೊ ಅದು ತುಂಬಾ ನನಗೆ ಕೀರ್ತಿಯನ್ನ ತಂದುಕೊಟ್ಟಂತ ಕಥನ ಕಾವ್ಯ. ಅದು ಬ್ಯಾಲೆ ಟೈಪ್. ಈಗ ಪ್ರಭಾತ್ ಕಲಾವಿದರು ಸಿಂಡ್ರೆಲ್ಲಾ ಮಾಡ್ತಿದ್ರಲ್ಲ, ಸೇಮ್ ಪ್ಯಾಟ್ರನ್. ಸೊ ಅಷ್ಟೇ ಫ್ಯಾಂಟಸಿಗಳನ್ನ ಕ್ರಿಯೇಟ್ ಮಾಡ್ಕೊಡುತ್ತೆ ಅದು. ಆಮೇಲೆ ಇಡೀ ಜಗತ್ತು ಪ್ರಳಯ ಆಗತ್ತೆ ಅಂತ ಅನ್ನುವಂತ, ಅಂದ್ರೆ 4 ಸಾಲಿನ ಕತೆ ಸರ್ ಅದು. ಪ್ರಳಯದಿಂದ ಲಯವಾದ ಪ್ರಪಂಚದ ಮರುಹುಟ್ಟು ಹೇಗಾಯಿತು ಎಂಬುದಕ್ಕೆ ಈರುಳ್ಳಿಗರು ಹೇಳುವ ಮರುಸೃಷ್ಟಿ ಪುರಾಣದ ಕಥೆ ಈ ಸೋರೆಗೋಡೆ. ಇಷ್ಟೇ. ಇದನ್ನ ಇಟ್ಕೊಂಡು ನಾನೇನ್ ಮಾಡಿದೆ, ಲಂಬಿಸ್ತಾ ಹೋಗ್ತೀನಿ, ಒಂದು ದೃಶ್ಯಗಳನ್ನ ಕ್ರಿಯೇಟ್ ಮಾಡ್ತೀನಿ. ಆ ಊರಿನ ಯಜಮಾನ ಕೂತ್ಕೊಂಡು ರಾತ್ರಿ ಬೇಜಾರು ಮಾಡ್ಕೊಂಡಿರ್ತಾನೆ. ಈ ಮುದ್ಕೆ ಯಾವಾಗಲೂ ಹಿಂಗೆ ಮಾಡ್ತಾನೆ ಅಂತೇಳಿ ಊರಿನ ಜನ ಲೇವಡಿ ಮಾಡ್ತಾರೆ. ಆಮೇಲೆ ಅದೇ ಊರಿನ ಜನ ಏನ್ ಮಾಡ್ತಾರೆ, ಗುಂಪು ಬೇಟೆ ಅಂತೇಳಿ, ಸೋಪಡಿ ಬೇಟೆ ಅಂತ ಕರೀತಾರೆ, ಬೇಟೆಗೆ ಹೋಗ್ತಾರೆ. ಬೇಟೆಗೆ ಹೋದಾಗ ಅಲ್ಲಿ ಹಂದಿ ಈ ಕಥೆಯನ್ನೇ ಹೇಳುತ್ತೆ, ಇನ್ನು ಕೇವಲ 1.5 ದಿವಸದಲ್ಲಿ ಜಗತ್ತು ಪ್ರಳಯ ಆಗ್ಬಿಡುತ್ತೆ ಮಕ್ಕಳೇ ಅಂತೇಳಿ ಹಂದಿ ಮರಿಗಳಿಗೆ ಹೇಳ್ಕೊಡ್ತೇವೆ. ಆ ಮರಿಗಳು ಕೇಳ್ತವೆ, ಅಮ್ಮ ನಾವು ಬದುಕಕ್ಕೆ ದಾರಿ ಇಲ್ವಾ? ಅಯ್ಯೋ ನಮ್ಮ ಕೈಲಿ ಆಗಲ್ಲ ಮಕ್ಕಳೇ, ಮನುಷ್ಯ ಮನ್ಸು ಮಾಡಿದ್ರೆ. ಅದನ್ನ ಇಲ್ಲಿ ಕೂತಿದ್ದ ಬೇಟೆಗಾರ ಕೇಳಿಸ್ಕೊಂಡು ನಾನು ಏನ್ ಮಾಡ್ತಾನೆ, ಮನೆಗೆ ಓಡಿ ಬರ್ತಾನೆ. ಮಗಳಿಗೆ ಹೇಳಿ ಊರ ಯಜಮಾನನ ಮನೆಯೊಳಗೆ ಒಂದು ಸೋರೆಗೋಡೆ ತರಿಸಿ, ಆ ಸೋರೆಗೋಡೆ ಒಳಗೆ ಒಂದಷ್ಟು ಬೇಕಾದ ವಸ್ತುಗಳನ್ನೆಲ್ಲ ಹಾಕೊಂಡು ಅದರ ಮುಚ್ಚಳವನ್ನ ಜೇನುಮೆಣದಿಂದ ಮುಚ್ಕೊಂಡು ಉಳ್ಕೊತಾರೆ.
ಇಡೀ ಜಗತ್ತು ಪ್ರಳಯದಲ್ಲಿ ಲಯ ಆಗತ್ತೆ. ಈ ತಂದೆ ಮಗಳು ಮಾತ್ರ ಉಳ್ಕೊಳ್ತಾರೆ. ಈ ತಂದೆ ಮಗಳಿಂದ ಜಗತ್ತಿನ ಮರುಸೃಷ್ಟಿ ಆಯಿತು. ಮತ್ತೆ ಜಾತಿ ಅನ್ನೋದು ಹುಟ್ಟಿನಿಂದಲ್ಲ, ಅದು ನಾವು ಮಾಡುವ ಕ್ರಿಯೆಯಿಂದ ಮತ್ತೆ ನಾವು ಮಾಡುವ ಕರ್ಮದಿಂದ, ನಾವು ಮಾಡುವ ಕೆಲಸದಿಂದ ಜಾತಿ ಬಂತು ಅನ್ನೋದನ್ನು ತುಂಬಾ ಸ್ಪಷ್ಟವಾಗಿ ನಮಗೆ ಆ ಸೂರೆಗೋಡೆ ಪುರಾಣ ಹೇಳ್ಕೊಳ್ತು. ಅಂದ್ರೆ ಈರುಳ್ಳಿಗರ ಮರುಸೃಷ್ಟಿ ಪುರಾಣದಲ್ಲಿ ತುಂಬಾ ಸ್ಪಷ್ಟವಾದ, ಅದೇನು ಒಂದು ಕಡೆ ಸಂಗ್ರಹ ಮಾಡಿಲ್ಲ ನಾನು, ಸುಮಾರು ಒಂದು 43 ಜನರ ಹತ್ರ ಅದನ್ನ ಇದು ಟೆಕ್ಸ್ಟ್ ಅನ್ನು ತಗೊಂಡಿದ್ದೀನಿ. ಅವ್ರ ಹೇಳಿಕೆಗಳನ್ನ ತಗೊಂಡು ರೆಕಾರ್ಡ್ ಮಾಡಿದ್ದೀನಿ. ರೆಕಾರ್ಡ್ ಮಾಡಿ ಅದಷ್ಟು ಕನ್ಸೀಲ್ ಮಾಡಿ ನೋಡುವಾಗ ಎಸೆನ್ಸ್ ಒಂದೇ, ತಂದೆ ಮಗಳಿಂದ ಈ ಜಗತ್ತಿನ ಮರುಸೃಷ್ಟಿ ಆಯಿತು ಅನ್ನುವಂಥದ್ದು. ನಮಗೆ ಅದು ಮೂಲ ಹುಡ್ಕೊಂಡು ಹೋದಾಗ ಬ್ರಹ್ಮ ಸರಸ್ವತಿ, ಆಡಮ್ ಅಂಡ್ ಈವ್, ಆಮೇಲೆ ಇಡಿಪಸ್ ಕಾಂಪ್ಲೆಕ್ಸ್, ಇವೆಲ್ಲವೂ ಕೂಡ ನಮಗೆ ಮ್ಯಾಚ್ ಆಗಕ್ಕೆ ಶುರುವಾಯಿತು. ಹೆಣ್ಣು ಗಂಡ ಅಷ್ಟೇ ಉಳಿದಿದ್ರಿ. ಅದು ಏನು ಹೇಳ್ತೇನೆ, ಮಾತು ಬಂದಿದೆ ಹೊರಗೆ ಮೌನ ದೊಡಲ ಸೀಳಿ, ತಂದೆ ಮಕ್ಕಳೇ ನೀವು ಒಂದಾಗಿ ಚಂದದಿ ಕೂಡಿ, ಏನಾಗತ್ತ ನಾನು ನೋಡ್ಕೊತೀನಿ ಅಂತೇಳಿ ಶಿವ ಆರ್ಡರ್ ಮಾಡ್ತಾನೆ. ನೀವ್ ಏನಾಗುತ್ತೋ ಅದಾಗ್ಲಿ, ಮುಂದಾಗುವುದೆಲ್ಲ ನನ್ನದು, ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಾ, ಅವಾಗ ನಾನು ಹೇಳಿದ್ದೀನಿ ಮಾಡಿ ಅಂತ ಹೇಳ್ತಾನೆ. ಸೊ ಇದಕ್ಕೆ ಸಮಜಾಯಿಷಿಗಳನ್ನ ಕೊಡ್ಬೇಕಾದ್ರೆ ನಂಗೆ ಸಾಕಾಗೋಯ್ತು. ಯಾಕೆಂದ್ರೆ ಜನ ಕೇಳ್ತಾರೆ, ಸಮಾಜ ಒಪ್ಪೋದಿಲ್ಲ. ನಾನು ಹೇಳ್ದೆ, ನೀವು ಸರಸ್ವತಿಯ ಸೃಷ್ಟಿ ಯಾರು? ಬ್ರಹ್ಮ ಸರಸ್ವತಿಯನ್ನು ಮದುವೆ ಮಾಡ್ಕೊಳ್ಳಿಲ್ವಾ? ನಾವ್ ಯಾಕೆ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ? ಆಮೇಲೆ ಒಂದು ಕಾಲಕ್ಕೆ ಮಕ್ಕಳಾಗೋ ವಿಚಾರ ಇದೆಯಲ್ಲ, ಗಂಡು ಹೆಣ್ಣಿನ ಸಮಾಗಮದಿಂದ ಅನ್ನೋದು ಗೊತ್ತಾಗ್ಲಿಕ್ಕೆ ಎಷ್ಟೋ ಸಾವಿರ ವರ್ಷಗಳು ಬೇಕು. ದೇವರ ವರ ಈ ಕಲ್ಪನೆ ಇದ್ದಾಗ, ಆಮೇಲೆ ಮನುಷ್ಯ ಪ್ರಾಣಿ ಅಷ್ಟೇ ನಿಕೃಷ್ಟವಾಗಿ ಬದುಕ್ತಿರ್ಲಿಲ್ವಾ? ಆ ಸಂದರ್ಭದೊಳಗೆ ಯಾರ ಜೊತೆಗೆ ಅವರು ಸಂಭೋಗ ಕ್ರಿಯೆ ಮಾಡ್ತಿದ್ರು? ಇದೆಲ್ಲಾ ಪ್ರಶ್ನೆಗಳನ್ನ ಎತ್ಕೊಂಡು ತುಂಬಾ ದೀರ್ಘವಾದ ಚರ್ಚೆ ನಡೆದು ಕಡೆಗೆ ಎಲ್ಲರನ್ನು ಸಮಾಧಾನ ಪಡಿಸುವಂತ ಸ್ಥಿತಿಗೆ ಬಂದಿದ್ದಾಯ್ತು. ಸೊ ಬಹಳಷ್ಟು ಚರ್ಚೆ ಆಗಿದೆ ಈ ವಿಚಾರದಲ್ಲಿ. ನಾನೇನೋ ತಪ್ಪು ಮಾಡ್ಬಿಟ್ಟಿದ್ದೀನಿ ಅನ್ನೋದು. ಯಾಕೆಂದ್ರೆ ಇಂತ ಇದೊಂಥರ ದುಸ್ಸಾಹಸ ಅಂತಾನು ಹೇಳ್ಬೇಕು. ಖಂಡಿತ. ಯಾಕೆಂದ್ರೆ ಅವತ್ತಿನ ಕಾಲಕ್ಕೆ ಇವ್ರೇನೋ ಈ ಪ್ರಪಂಚದಲ್ಲಿ ಇಲ್ದೇ ಇರೋದು ಏನೋ ಬೇರೆ ಹೇಳಕ್ ಕೊಟ್ಟಿದ್ದಾರೆ. ಇವರೇ ಒಂದು ಅಲ್ಲ, ಸಾಮಾನ್ಯವಾಗಿ ಎಲ್ಲಾರ್ಗು ಬರುವಂತ ಒಂದು ಪ್ರತಿಕ್ರಿಯೆ ಹೀಗೆ ಇರುತ್ತೆ. ನೀವ್ ಏನೇ ಹೊಸದಾಗಿ ಮಾಡಕ್ ಹೋದ್ರು ಈ ರೀತಿಯ ಯಾಕೆಂದ್ರೆ ನಿಮ್ಗೆ ಬರೋದೇ ಪ್ರತಿರೋಧ ಮೊದಲು. ಕರೆಕ್ಟ್. ಸೊ ಆದ್ರೆ ನಮ್ಮ ಹತ್ರ ಅದಕ್ಕೆ ಸರಿಯಾದ ಸರ್ಕ್ಗಳಿದ್ರೆ, ಸಮಜಾಯಿಷಿಗಳಿದ್ರೆ, ಹೌದು, ದೊಡ್ಡರಂಗೇಗೌಡರು ಮುನ್ನುಡಿ ಬರೀತಾರೆ. ದೊಡ್ಡರಂಗೇಗೌಡರ ಮುನ್ನುಡಿ ಒಳಗೆ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದು ಯಾವುದು ಹೊಸದಲ್ಲ, ಎಲ್ಲವೂ ಕೂಡ ನಮ್ಮ ಪುರಾಣದಲ್ಲಿ ಇರುವಂತದನ್ನೇ. ಬೈರೇಗೌಡರು ಏನೂ ಮಾಡಿಲ್ಲ, ಅಲ್ಲೇನಿತ್ತು ಯಥಾವತ್ತ ಅದನ್ನು ಕೊಟ್ಟಿದ್ದಾರೆ. ನಮಗೆ ಏನು ನಾವು ಇವತ್ತು ಅನ್ಕೊಂಡಿದೀವಿ ಅದಕ್ಕಿಂತ ಮೂಲಕ್ಕೆ ಹೋಗಿದ್ದಾರೆ ಅವರು. ಇದೇ ಸತ್ಯ ಅಂತ ಹೇಳಿ ಅವರು ಸಾಬೀತು ಮಾಡ್ತಾರೆ. ದೊಡ್ಡರಂಗೇಗೌಡರು ಮುನ್ನುಡಿ ಬರೀತಾರೆ. ಅವರು ಜನಪದ ತವನಿಧಿ ತೋರುವ ತವಕ ಅಂತ ಹೇಳಿ ಅದಕ್ಕೆ ಟೈಟ್ಲ್ ಕೊಡ್ತಾರೆ. ಅವರು ಜನಪದ ತವನಿಧಿ ತೋರುವ ತವಕ ಅಂತ ಹೇಳಿ ಅದಕ್ಕೆ ಟೈಟ್ಲ್ ಕೊಡ್ತಾರೆ. ಎಂತ ಸಾಲುಗಳಲ್ವಾ, ತುಂಬಾ ಅರ್ಥಪೂರ್ಣವಾದ ಸಾಲುಗಳು. ಆಮೇಲೆ ಆ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತೆ, ಪತ್ರಿಕೆಗಳಲ್ಲಿ ಬರುತ್ತೆ, ಎಲ್ಲ ಪತ್ರಿಕೆಗಳಲ್ಲಿ ದೊಡ್ಡ ಸುದ್ದಿ ಆಗತ್ತೆ. ಅಂದ್ರೆ ಮೊದಲಿನ ನಾವು ಕೆಲಸ ಮಾಡುವಾಗ ಅಂದ್ರೆ 30-35 ವರ್ಷಗಳ ಹಿಂದೆ ಪತ್ರಿಕೆಗಳು ಕೂಡ ನಮ್ಗಷ್ಟೇ ಸಪೋರ್ಟ್ ಮಾಡಿದ್ದಾವೆ, ಎಲ್ಲಾ ಪತ್ರಿಕೆಗಳು. ನಾನು ಸಂಯುಕ್ತ ಕರ್ನಾಟಕಕ್ಕೆ ಜನಪದ ಕ್ರೀಡೆಗಳ ಬಗ್ಗೆ ಸೀರೀಸ್ ಆಫ್ ಆರ್ಟಿಕಲ್ ಬರೀತಿದ್ದೆ. ಅವರು ವಾರಕ್ಕೆ ಒಂದು ಬರೀಲೇಬೇಕಾಗಿ 40 ಕ್ರೀಡೆಗಳ ಬಗ್ಗೆ ನಾನು ಬರೆದೆ, ಜನಪದ ಕ್ರೀಡೆಗಳು. ಆಮೇಲೆ ನನ್ನ ಎಲ್ಲಾ ನಾಟಕಗಳಲ್ಲೂ ಒಂದಲ್ಲ ಒಂದು ಕ್ರೀಡೆ ತರ್ತೀನಿ. ಒಂದು ಕಣ್ಣೆ ಮುಚ್ಚ ತರ್ತೀನಿ, ಇಲ್ಲ ಉಪ್ಪು ಕಡಿ ತರ್ತೀನಿ, ಇಲ್ಲ ಕೂಸುಮರಿ ತರ್ತೀನಿ, ಇಲ್ಲ ಬರೀ ಜನಪದ ಕಥೆ ಇದು ಕ್ರೀಡೆಗಳನ್ನ ಇಟ್ಕೊಂಡು ನಾಟಕ ಮಾಡಿಸಿದ್ದೀನಿ ನಾನು. ಇಲ್ಲಿ ಕೊಡಗಲ್ಲ ಪ್ರಯೋಗ ಮಾಡಿದ್ವಿ, ಗೋಣಿಕೊಪ್ಪಲ್ಲಿ. ಅಲ್ಲ, ಅದೆಲ್ಲ ವೈಜ್ಞಾನಿಕವಾದ ಆಟಗಳನ್ನ. ಎಸ್, ಖಂಡಿತವಾಗಿ ಸರ್. ನೀವು ಅದರಲ್ಲಿ ಮ್ಯಾಥಮೆಟಿಕ್ಸ್ ಇದೆ, ಜಾಮೆಟ್ರಿ ಇದೆ. ನಿಮ್ಗೆ ಎಂತ ಮ್ಯಾಥಮೆಟಿಕ್ಸ್ ಬರುತ್ತೆ? ಗಣಿತ ಹೇಳ್ಕೊಡ್ತೀವಿ ಮಕ್ಕಳಿಗೆ ಎಣಿಸೋದನ್ನ. ಪ್ರತಿಯೊಂದು ವೈಜ್ಞಾನಿಕ ಪ್ರಶ್ನೆಗಳಿಗೂ ಉತ್ತರವನ್ನ ಜನಪದದಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ. ಹೌದು, ಜಾನಪದ ಅದಕ್ಕೆ ಉತ್ತರ ಕೊಡುತ್ತೆ. ಉತ್ತರ ಹುಡುಕೊಳ್ಳುವಂತ ತಾಳ್ಮೆ ನಮಗ್ ಬೇಕು. ಅದನ್ನ ನಾವು ಕಳ್ಕೊತಾ ಇದ್ದೀವಿ. ಈ ಒಂಥರ ಏನೋ ನಾಗಾಲೋಟದ ನಮ್ಮ ಓಡಾಟಗಳಲ್ಲಿ ನಮ್ಮ ಮೂಲದ ತತ್ವಗಳೇನಿದಾವೆ, ನಾನು ಹಳೆದಕ್ಕೆ ಜೋತಾಡ್ಬೇಕು ಅಂತ ನಿರೀಕ್ಷೆ ಮಾಡಲ್ಲ. ಎತ್ತಿನ ಗಾಡಿಲೇ ಓಡಾಡಬೇಕು ಅಂತ ಹೇಳಲ್ಲ. ಆಧುನಿಕವಾಗಿ ಬಂದಿದೆ, ಚಕ್ರ ಡೆವಲಪ್ ಆಗಿದೆ, ಬೇಕಾದಷ್ಟು ವೆಹಿಕಲ್ಸ್ ಬಂದಿದೆ. ವೆಹಿಕಲ್ ಹೋಗೋಣ, ನಾನು ಬೇಡ ಅಂತ ಹೇಳಲ್ಲ, ಆದ್ರೆ ಎತ್ತಿನ ಗಾಡಿ ಮರಿಬೇಡಿ. ಅಲ್ಲ, ಚಕ್ರ ಅನ್ನೋದು ಚಕ್ರಗಳು ಶುರುವಾಗಿದ್ದ ಇದರಿಂದಾನೆ ಅಲ್ವಾ? ಸೊ ಯಾವ್ದ್ರಿಂದ ಶುರುವಾಯ್ತು ಆ ಮೂಲ ನಾವು ಮರೆಯೋದ್ ಬೇಡ. ಅದಿತ್ತು ಅನ್ನೋದನ್ನಾದ್ರೂ ನಮ್ಮ ಮಕ್ಳಿಗೆ ಹೇಳ್ಬೇಕಲ್ವಾ? ಹೌದು.
ಇನ್ನೊಂದೆರಡು ತಲೆಮಾರು ಕಳೆದ್ರೆ ಬಹುಶಃ ಇಲ್ಲೆಲ್ಲೋ ಒಂದು ಗಾಡಿ ನಾವು ಮ್ಯೂಸಿಯಂಗೆ ಅಂತ ಇಟ್ಕೊಂಡಿದ್ದೀವಿ, ಆ ಗಾಡಿ ಕೂಡ ಮಾಯ ಆಗುತ್ತೆ. ಅದೇ ಎತ್ತಿನ ಗಾಡಿಗಳು ಎಷ್ಟೊಂದು ಯುದ್ಧಗಳಿಗೆ ಎತ್ಕೊಟ್ಟಿದೆ ಮತ್ತೆ ಅಲ್ವಾ? ಸೊ ಅದೇ ದನಗಳು, ಅದೇ ಎತ್ತಿನ ಗಾಡಿಗಳು. ಊರುಗಳ ಮೇಲೆ ಅಂದ್ರೆ ಯುದ್ಧ ಅಂತ ಅಂದ್ರೆ ನಾವ್ ಇವತ್ತು ಬಾಂಬ್ಗಳು ಅವರನ್ನ ಲೆಕ್ಕ ಹಾಕೊಳ್ಳೋದ್ ಬೇಕಾಗಿಲ್ಲ. ಹೌದು ಊರೂರಲ್ಲಿ ಜಿದ್ದುಗಳಿತ್ತ. ಹೌದು. ಈಗ ನಮ್ಗೆ BM ಶ್ರೀ ಅವರು ಕಾರ್ಯ ಹೆಗಡೆಯ ಮಗಳು ಗೀತೆಯನ್ನ ಬರೀತಾರೆ. ಅಲ್ಲಾಗಿದ್ದೇನು, ಯಾರೋ ಒಬ್ಬ ಹುಡುಗ ಪ್ರೀತಿಸ್ತಾ ಅಂತೇಳಿ ಕರ್ಕೊಂಡು ಹೋಗ್ತಾ ಇರ್ತಾನ. ಅವನು ನಾವಿಕ ತೊರೆಯ ಅಂತ, ಅವನು ಅಂದ್ರೆ ಅಂಬಿಗ ಅಂತ ಹೇಳಲ್ಲ, ತೊರೆಯ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂತ. ಆ ತೊರೆಯನ್ನ ಕೇಳ್ಕೊತಾನೆ, ಅಪ್ಪ ಬೇಗ ಹೋಗ್ಬಿಡು, ನಮ್ಮ ಅಪ್ಪ ಬಂದ್ಬಿಡ್ತಾನೆ, ಕೊಂದಾಕ್ಬಿಡ್ತಾನೆ. ಆ ಕುದುರೆಗಳ ಕರಪುಟದ ಶಬ್ದ ಕೇಳಿಸ್ತಾ ಇರುತ್ತೆ, ಕತ್ತಿಯ ಜಣ ಶಬ್ದ ಕೇಳ್ತಾ ಇರುತ್ತೆ. ಅದೆಲ್ಲ ಕೇಳ್ತಾ ಇದೆ ಕಣಯ್ಯ, ಬೇಗ ಹೋಗು 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 ಅಂತೇಳಿ ಇವನ್ ಪಾಪ ಕರ್ಕೊಂಡು ಹೋಗ್ತೀನಿ. ಚಿಂತೆ ಮಾಡ್ಬೇಡಿ, ನಾವು ಪ್ರೇಮಿಗಳನ್ನ ಒಂದ್ಗೂಡ್ಸೋದೆ ನನ್ನ ಕೆಲಸ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೋಯ್ತಾ ಇದ್ರೆ ಅಲೆಗಳು ಹೇಳ್ತವೆ, ದೊಡ್ಡ ಅಲೆಗಳು ಹೇಳ್ತವೆ. ಇವನ್ ಇಲ್ಲಿ ಕೂತ್ಕೊಂಡು ಬಾಯ್ ಬೇಡ್ಕೋತಾನೆ, ಅಪ್ಪ ಬಂದ್ಬಿಡ್ರಪ್ಪ, ನಾನು ಒಪ್ಕೋತೀನಿ ಮಗಳೇ ಬಂದ್ಬಿಡು ಅಂತ ಇವನ್ ಬೇಡ್ಕೋತಾನೆ. ಆದ್ರೆ ಅಲೆ ಏನ್ ಮಾಡುತ್ತೆ, ತನ್ನ ಒಡಲಿಗೆ ಸೇರಿಸ್ಕೊಳ್ಳುತ್ತೆ. ಇದಕ್ಕೆಲ್ಲ ಎಲ್ಲಿ ಇನ್ಸ್ಪಿರೇಷನ್ ಸಿಕ್ತು? ಪ್ರಕೃತಿ ಅಲ್ವಾ? ಪ್ರಕೃತಿನ ಏನಂತ ಕರೆಯೋದು ನಾವು? ಈ ಪ್ರಶ್ನೆಗಳ ಮೂಲಕ ಹೋದ್ರೆ ಬೇರೆ ರೀತಿ ಒಳಗೆ ಆಗತ್ತೆ. ಫಿನ್ಲ್ಯಾಂಡ್ ಅಲ್ಲಿ 1800ರಲ್ಲಿ ಅಂದ್ರೆ 19ನೇ ಶತಮಾನದಲ್ಲೇನೆ ಮಹಾಕಾವ್ಯದ ಝಲಕಗಳನ್ನ ತೋರಿಸ್ತಾರೆ. ನಮ್ಮಲ್ಲಿ ಮಹಾಕಾವ್ಯಗಳು ಜೀವಂತವಾಗಿ ಸಾವಿರಾರು ವರ್ಷಗಳಿಂದಿದ್ದೇವೆ. ಇದೇ ಅಂತ ಹೇಳ್ಬೇಕಾದ್ರೆ ನಮ್ಗೆ 1970ನೇ ಇಸ್ವಿ ಕಳಿಬೇಕಾಯ್ತು. ಹಮನಾಯಕರು ಬರ್ಬೇಕಾಯ್ತು, ಜೀಶಂ ಪರಮಶಿವಯ್ಯ ಬರ್ಬೇಕಾಯ್ತು. ಆಮೇಲೆ ಅದ್ರ ಯಾರು, ಅದಕ್ಕೆಲ್ಲ ಇನ್ಸ್ಪಿರೇಷನ್ ಯಾರು? ಜನಪದರು. ಸರಿ, ಆ ಜನಪದ ಇದೆ, ಜನಪದ ಒಂದು ಸಾಹಿತ್ಯ ಅಂತ ಕನ್ಸಿಡರ್ ಮಾಡಿದ ಹೆಂಗೆ? ಎಲ್ಲ ನಮ್ಗೆ ಬೇರೆಯವ್ರು ಬಂದ್ಮೇಲೆ. ಹೌದು, ನಾವು ವಿದೇಶಿಯರು ಬಂದು ಹೇಳ್ಕೊಡುವಂತ ಪರಿಸ್ಥಿತಿ. ಎಕ್ಸಾಕ್ಟ್ಲಿ ಸರ್. ಕಿಟ್ಟಲ್ ಮಾಡಿದಂತ ಕೋಶ ಕನ್ನಡಕ್ಕೆ ಆತನ ಸೇವೆ ಇರ್ಬೋದು, ಆತ ಬೇರೆ ದೇಶದವನೇ ಇರ್ಬೋದು, ಆದ್ರೆ ಇಲ್ಲಿ ಕೊಟ್ಟಿರುವಂತ ಕಾಂಟ್ರಿಬ್ಯೂಷನ್ ಇದೆಯಲ್ಲ, ನಾವು ಮರೆಯೋ ಹಾಗಿಲ್ಲ. ಜಾರ್ಜ್ ಜೇಮ್ಸ್ ಫ್ರೇಷರ್, ನಿಮ್ ಮೆಕೆನ್ಸೆನ ಬೈತೀವಿ ನಾವು, ಮೆಕೆನ್ಸೆನ ಬೈತೀವಿ. ಅವನ್ ಏನ್ ಮಾಡ್ತಾನೆ, ಬೆಳಿಗ್ಗೆ ಎಲ್ಲ ಒಂದ್ ರೀತಿ ಇದ್ ಮಾಡ್ತಾ ಹೋಗ್ತಾನೆ, ರೆಕಾರ್ಡ್ ಮಾಡ್ತಾ ಹೋಗ್ತಾನೆ. ಸಾಯಂಕಾಲ ಹಳ್ಳಿಗಳಿಗೆ ಕೂತ್ಕೊಂಡ್ಬಿಟ್ಟು ಹಳ್ಳಿಗಳವ್ರ ಹತ್ರ ಕೂತ್ಕೊಂಡು ಅಲ್ಲಿ ಸ್ಥಳದ ವಿಶೇಷ ಏನಿದೆ ಅಂತ ಹೇಳ್ಬಿಟ್ಟು ಅದನ್ನ ಡೈರಿಯಲ್ಲಿ ಬರಿತಾ ಹೋಗ್ತಾವ. ಸ್ಥಳನಾಮಗಳ ಅಧ್ಯಯನಕ್ಕೆ ನಾವು ಮೂಲ ಮೆಕೆನ್ಸೆನ ಹುಡ್ಕೊಂಡು ಹೋಗ್ತೀವಿ. ಹೊಸ ಲೋಕಕ್ಕೆ ಸ್ವಾಗತ, ಬನ್ನಿ ಸೇರಿ ನಮ್ಮ ಜೊತೆ, ಕೇಳಿ ಕಥೆಗಳ ಸಂತೆ, ಮರೆತು ಬಿಡಿ ಎಲ್ಲ ಚಿಂತೆ. ಸ್ನೇಹದ ಮಾತು, ಪ್ರೀತಿಯ ಹಾಡು, ಮನಸ್ಸು ಹಗುರ, ನಗು ತುಂಬಿ ಮೂಡು. ಇದೆ ನಿಮ್ಮ ನೆಚ್ಚಿನ ಬ್ಯಾಲು ಸ್ಮೈಲ್ಸ್, ಬ್ಯಾಲು ಸ್ಮೈಲ್ಸ್, ಬ್ಯಾಲು ಸ್ಮೈಲ್ಸ್. ಸೇರಿ ನಮ್ಮಿ ಬಳಗವ ಹೆಚ್ಚಿಸೋಣ ಪ್ರೀತಿಯ ನಗು, ಬ್ಯಾಲು ಸ್ಮೈಲ್ಸ್.